ಹಬ್ಬ ಹೆಂಗೋ ಚಪ್ರ ಹಾಕಿ ಹೂವು ಎಲ್ಲ ಕಟ್ಟಿದ್ದಾಯ್ತು. ನೇನು ಚಪ್ರ ಪೂಜೆ ಮಾಡೋದಷ್ಟೇ ಇರೋದು. ಈ ಕಮಲ ಮತ್ತೆ ಮಲ್ಲಿ ಎಲ್ಗೋದ್ರು? ಕಾಂತ ಕಾಂತ ಹೂವು ಕಟ್ಟಿದ್ದಾಯ್ತೇನೋ? ಹ್ಞೂ ಆಯ್ತಣ್ಣ, ಎಲ್ಲ ಆಯಿತು. ಒಳಗಡೆ ಬಣ್ಣದ ಪೇಪರ್ ಎಲ್ಲ ಅಂಟಿಸಿ ಅಲಂಕಾರ ಮಾಡಿದ್ದಾಯ್ತು. ಹೊರಗೆ ಚಪ್ರ ಹಾಕಿ ಹೂವು ಹಾಕಿದ್ದು ಆಯಿತು. ಇನ್ನೇನು ಅಕ್ಕ ಬಂದು ಚಪ್ರ ಪೂಜೆ ಮಾಡೋದಷ್ಟೇ ಬಾಕಿ ಇರೋದು. ಎಲ್ಗೋದ್ರು ಎಲ್ಲ ಹೆಣ್ಮಕ್ಳು? ನಾನು ಮರ್ತೆ ಹೋಗಿದ್ದೆ. ಅವಾಗಲೇ ನಾಗಪ್ಪನ ಮಾಡಕ್ಕೆ ಹೋಗ್ತೀನಿ ಅಂತ ಹೇಳಿ ಎಲ್ಲರೂ ಹೋದ್ರು. ನಾಗಪ್ಪನ ಮಾಡ್ಕೊಂಡು ಬರ್ತಾರೆ. ಉತ್ತಕ್ಕೆ ಹೋಗೋರು ಇಲ್ಲೇ ಊರು ಹೊರಗೆ ಉತ್ತ ಐತಲ್ಲ, ಅಲ್ಲಿ ನಾಗಪ್ಪನ ಮಾಡ್ಕೊಂಡು ಬರ್ತಾರೆ. ಓ ಹೌದಾ? ಸರಿ ಸರಿ ಆಯಿತು. ಅಣ್ಣ ಮದುವೆಗೆ ನಾಗಪ್ಪನ ಯಾಕೆ ಮಾಡಬೇಕು? ನಾಗಪ್ಪನ ಯಾಕೆ ಮಾಡ್ತಾರೋ ಏನೋ ಗೊತ್ತಿಲ್ಲಪ್ಪ. ಒಟ್ಟಿನಲ್ಲಿ ಶಾಸ್ತ್ರ ಸಂಪ್ರದಾಯ ಮೊದಲಿಂದ ಮಾಡ್ಕೊಂಬಂದವ್ರೆ. ಅದಕ್ಕೆ ಈಗಲೂ ಮದುವೆಗಳಿಗೆ ನಾಗಪ್ಪನ ಮಾಡ್ತಾರೆ. ಏನೋ ಆವಿನ ಕಾಟ ಏನಾದರೂ ಮದುವೆಯಲ್ಲಿ ಇರಬಾರ್ದು ಅಂತ ದೋಷ ಗೀಷ ಏನಾದರೂ ಇದ್ದರೆ ಎಲ್ಲ ಪರಿಹಾರ ಆಗಲಿ ಅಂತ ಇರ್ಬೋದೇನೋ ಅಷ್ಟೇ ನಾನು ಅಂದ್ಕೊಂಡಿರೋದು. ನನಗೇನು ಜಾಸ್ತಿ ಏನು ಗೊತ್ತಿಲ್ಲ ಅದ್ರ ಬಗ್ಗೆ. ಏನೋ ದೊಡ್ಡವ್ರನ್ನ ಕೇಳಬೇಕಷ್ಟೇ, ಅಜ್ಜಿನೋ ಗುಂಡಜ್ಜಿನೋ ಅಂತವ್ರನ್ನ ಅಷ್ಟೇ. ನೀನು ನಮ್ಮ ಕೆಲಸ ಎಲ್ಲ ಆಯ್ತಲ್ಲ ಬಿಡು. ಅಣ್ಣ ಯಾವಾಗಲೂ ಮದುವೆ ಮುಹೂರ್ತ ಯಾವಾಗ? ಮುಹೂರ್ತ ನಾಳೆ ಕಣೋ. ಇವತ್ತು ಆರತಕ್ಷತೆ, ಅರಿಶಿನ ಹಚ್ಚೋದು ಎಲ್ಲ ರಾತ್ರಿಕೆಲ್ಲನ ಅರಿಶಿನ ಹಚ್ತಾರೆ. ಆಮೇಲೆ ಇವತ್ತು ಚಪ್ರ ಪೂಜೆ ಮಾಡಿದ್ರೆ ನಾಳೆಗೆ ಮುಹೂರ್ತ. ಅಗೋ ಕಾಂತ, ಎಲ್ಲರೂ ಬರ್ತಾ ಇದ್ದಾರೆ ನೋಡು ನಾಗಪ್ಪನ ಮಾಡ್ಕೊಂಡು. ಏನಪ್ಪ ಕಾಂತ, ನಾವು ನಾಗಪ್ಪನ ಮಾಡ್ಕೊಂಡು ಬರೋ ವರ್ಷದಲ್ಲಿ ಎಲ್ಲ ಚಪ್ರ ಎಲ್ಲ ಹಾಕ್ಬಿಟ್ಟಿದ್ದೀರಾ? ಹೂ ಕಣಕ, ಎಲ್ಲ ಹಾಕಿದ್ವಿ ಚಪ್ರನ. ಅಯ್ಯೋ ಕಾಂತ, ಇವ್ರನ್ನ ಅಕ್ಕ ಅನ್ಬೇಡ ಕಣೋ, ಅತ್ತೆ ಅಂತ ಕರಿಯೋ. ಅತ್ತೇನಾ? ಯಾಕೆ? ಯಾಕೆ ಅಂದ್ರೆ ನಮ್ಮ ಅಣ್ಣನ್ಗೆ ಏನ್ ಕೊಟ್ಟಿರೋರು ಇವರೇ ತಾನೆ. ನಮ್ಮ ಅಣ್ಣನ್ಗೆ ಅತ್ತೆ ಅಂದ್ಮೇಲೆ ನಮಗೂ ಅತ್ತೆನೇ ತಾನೆ. ನಿನಗೂ ಅತ್ತೆನೆ. ಹೋಗಕ್ಕ, ಇವರು ನನಗೂ ಒಂದು ಹೆಣ್ಣು ಕೊಟ್ಟಿದ್ರೆ ನಾನು ಅತ್ತೆ ಅಂತಾನೆ ಕರಿತಾ ಇದ್ದೆ. ಹೆಣ್ಣ? ಇಲ್ಲಪ್ಪ, ನನಗಿರೋದು ಒಬ್ಳೇ ಮಗಳು. ನಿಮ್ಮ ಅಣ್ಣಂಗೆ ಕೊಟ್ಟಿದ್ದೀನಿ. ಇನ್ನೊಂದು ಹೆಣ್ಣಿದ್ದಿದ್ರೆ ನಿನಗೂ ಒಂದು ಕೊಡ್ತಿದ್ದೆ. ನಿಮ್ಮ ಅಕ್ಕನ ಮದ್ವೆ ಆದ ತಕ್ಷಣ ನಿನ್ಗೂ ಒಂದು ಹೆಣ್ಣು ಹುಡುಕಿ ಮದ್ವೆ ಮಾಡೋಣ ಬಿಡೋ. ಏನ್ ಚಿಂತೆ ಮಾಡ್ಬೇಡಕ್ಕಂತ. ಅಯ್ಯೋ ಸುಮ್ಮನೆ ತಮಾಷೆಗೆ ಹಂಗಂದೆ ಅತ್ತಿಗೆ. ಅತ್ತೆ ಅಂತಾನೆ ಕರಿತೀನಿ ಬಿಡಿ ನಿಮ್ಮ ಅಮ್ಮನ್ನ. ಅತ್ತೆ ಅತ್ತೆ ಬನ್ನಿ. ಆಯ್ತಾ ನಾಗಪ್ಪನ ಮಾಡಿದ್ದು? ಬನ್ನಿ ಬನ್ನಿ, ಒಳಗಡೆ ಎಲ್ಲ ನಾ ಹೆಂಗ್ ಅಲಂಕಾರ ಮಾಡಿದೀವಿ ನಾನು ಅಣ್ಣ ಏನು ಅಂತ ಹೇಳಿ ನೋಡೋಗ್ರಿ. ಊಟದ ಹಾಲತ್ರ ಪೆಂಡಾಲೆಲ್ಲ ಹಾಕ್ಬೇಕು, ಚೇರೆಲ್ಲ ಹಾಕ್ಬೇಕು, ಅದೆಲ್ಲ ಮಾಡಿದ್ರ ಇನ್ನೇನು ಗಂಡಿನ ಕಡೆಯವರು ಬರ್ತಾರೆ ಅನ್ಸುತ್ತೆ. ಇನ್ನು ಸ್ವಲ್ಪ ಹೊತ್ತಿಗೆ ಎಲ್ಲರ ಹಾಕೋಗ್ರಿ. ಆಮೇಲೆ ಊಟಕ್ಕೆ ಯಾವ್ರಿಗೆ ಸಾಯಂಕಾಲಕ್ಕೆ ಏನೇನು ಅಡುಗೆ ಮಾಡಿಸ್ತಾ ಇದ್ದೀರಾ ಅಣ್ಣ? ಅಯ್ಯೋ ಇವತ್ತು ರಾತ್ರಿಗೆ ಏನು ಜಾಸ್ತಿ ಮಾಡಿಸಲ್ಲ ಕಮಲ. ಪಾಯಸ, ಅನ್ನ ಸಾಂಬಾರು, ಒಂದು ಹಪ್ಪಳ, ಉಪ್ಪಿನಕಾಯಿ ಅಷ್ಟೇನೆ. ಬೆಳಗ್ಗೆ ಮುಹೂರ್ತ ಆದಮೇಲೆ ಎಲ್ಲ ಊಟ. ಎಲ್ಲಕ್ಕ ಅಮ್ಮ ಬರಲಿಲ್ವಾ? ಮತ್ತೆ ನಿಮ್ಮ ಜೊತೆಗೆ ಇನ್ನೂ ಒಂದಿಬ್ರು ಬಂದಿರ್ಬೇಕೇನೋ? ಅಮ್ಮ ಊರಕ್ಕೆ ಹೋಗಿದ್ದಾರೆ. ಎಲ್ಲರಿಗೂ ಮದುವೆಗೆ ಹೇಳಿ ಬರ್ತೀನಿ ಅಂತಾನ. ಇನ್ನು ಭಾಗ್ಯಕಯ್ಯ ಲಕ್ಷ್ಮಕ್ಕಯ್ಯ ಬಂದಿದ್ರು. ಅವ್ರು ಹಂಗೆ ಮಂತಕ್ಕೆ ಹೋಗ್ತೀವಿ ಅಮ್ಮ, ನಾಳೆಗೆ ಬರ್ತೀವಿ ಮುಹೂರ್ತಕ್ಕೆ ಅಂತಾನ ಹೇಳಿದ್ರು. ಮದ್ವೆ ಚಪ್ರ ಎಲ್ಲ ಹಾಕ್ಬಿಟ್ಟವ್ರವಾಗ್ಲೇನೆ. ಯಾವಾಗ ಹಾಕಿರೋ ಅಣ್ಣ? ಯಾರು ಹಾಕಿದ್ದಿದ್ದನ್ನ? ಅದು ಅಲ್ಲ, ನೀನು ಚಪ್ರ ಗಿಬ್ರ ಹಾಕೋದು, ಬಣ್ಣದ ಪೇಪರ್ ಅಂಟಿಸೋದು, ಹೂವು ಹಾಕೋದು ಅದನ್ನೆಲ್ಲ ಮಾಡಬೇಕು ತಾನೇ ಇದ್ದು. ನೀನು ಕಾವೇರಿನು ಹೋಗ್ಬಿಡ್ತೀರಾ ಅಲ್ವೇ ನೀವು? ಎಲ್ಲ ನಾವೇ ಹಾಕಿದ್ವಿ, ನಾನು ಕಾಂತಾನು. ನೀನು ಎಲ್ಗಾದ್ರೂ ಹೋಗ್ಬಿಡು ಸುತ್ತಾಡ್ಕೊಂಡು. ಇಲ್ಲೇ ಇದ್ದು ಹೋಗಿವ ಅಣ್ಸನ ಹೂವು ಹಾಕನ ಚಪ್ರಕ್ಕೆ, ಅದೆಲ್ಲ ಏನೂ ಇಲ್ಲ. ಇಲ್ಲ ಪೂಜೆಗಾದ್ರೂ ಹೋಗ್ಬೇಕು ತಾನೆ ಅವ್ರ ಜೊತೆಗೆ ನೀನು. ಹೋಗು, ನನಗೇನು ಗೊತ್ತು ಅವ್ರು ಪೂಜೆಗೆ ಹೋಗ್ತಾರೆ ಅಂತಾನ. ನೀನು ಹೇಳಿದ್ರೆ ನಾನಿಲ್ಲೇ ಇದ್ದು ನಿಮ್ಮ ಜೊತೆಗೆ ಹೂವು ಎಲ್ಲ ಹಾಕ್ತಿದ್ದೆ. ನಾನು ಕರೆದಿದ್ರೆ ನೀವು ನಮ್ಮನ್ನು ಕರೆಯೋದೇ ಇಲ್ಲ. ಅದಕ್ಕೆ ನನಗೇನು ಗೊತ್ತು ನೀವು ಚಪ್ರ ಹಾಕ್ತೀರಾ ಇವಾಗ ಅಂತಾನ. ಬಿಡು, ಈಗೇನ ಎಲ್ಲ ಆತಲ್ಲ. ಈಗ ಹೂವು ಯಾವಾದ್ರೂ ಹಾಕ್ಬೇಕು ಅಂದ್ರೆ ಹೇಳು, ಹಾಕ್ತೀನಿ ನಾನೇನೆ. ಅದು ಎಲ್ಲ ಆಗೈತೆ, ನೀನು ಏನು ಮಾಡಬೇಡ. ಚಪ್ರಕ್ಕೆ ಪೂಜೆ ಮಾಡು ಸಾಕು. ಊದ್ಗಡ್ಡಿ, ಕಾಯಿ, ಹೂವು ತಂದು ಚಪ್ರಕ್ಕೆ ಪೂಜೆ ಮಾಡು. ಚಪ್ರಕ್ಕೆ ಯಾಕೆ ಪೂಜೆ ಮಾಡಬೇಕು? ಯಾಕೆ ಅಂದ್ರೆ ಅದು ಸಂಪ್ರದಾಯ. ಚಪ್ರ ಹೆಸರು ಚಪ್ರಕ್ಕೆ ಹೂವು ಹಾಕಿ ಪೂಜೆ ಮಾಡೋದು ನಮ್ಮ ಸಂಪ್ರದಾಯ ಮದುವೆಗಳಾಗೆಲ್ಲನ. ಅದಕ್ಕೆ ನಡೀರಿ ಒಳಕ್ಕೆ ಹೋಗಿ ಎಲ್ಲನ ಪೂಜೆಗೆ ಹೂವನು ಊದುಗಡ್ಡಿ ಕೊಟ್ಟು ಕಳ್ಸೋಣ. ಅವಳೇ ಪೂಜೆ ಮಾಡ್ತಾಳೆ. ನಮ್ಮ ನೇತ್ರನು ಬರ್ತಾ ಇದ್ದಾಳೆ. ಹೂವಣ್ಣ ನೇತ್ರಕ್ಕನು ಬರ್ತಾ ಇದ್ದಾರೆ. ಅಯ್ಯೋ ಬರಲ್ಲ ಅಂತ ತಿಳ್ಕೊಂಡಿದ್ವಿ. ಹಂಗೋ ಹೋಗಿ ಕರೆದಿದ್ಕೆ ಬರಬೇಕು ಅಂತ ಮನ್ಸಾಗೈತಿ ನೇತ್ರಿಗೆ. ಅದಕ್ಕೆ ಬರ್ತಾ ಇದ್ದಾಳೆ ಅನ್ಸುತ್ತೆ. ಹೆಂಗೋ ಹೋಗಿ ಕರೀದಿದ್ರೆ ಬರ್ತಿರ್ಲಿಲ್ಲ, ಸದ್ಯ ಬರ್ತಾ ಇದ್ದಾಳಲ್ಲ. ನನ್ಗಂತೂ ತುಂಬಾ ಸಂತೋಷ ಆಗ್ತಾ ಐತಿ ನೇತ್ರ ಬರ್ತಾ ಇರೋದು. ನೇತ್ರ ಬರ್ತಾಳೆ ಅಂತ ನಾನು ಅಂದ್ಕೊಂಡೇ ಇರ್ಲಿಲ್ಲ. ಯಾಕ ನೀನು ಬಂದೆ? ನಾನ್ ಮದ್ವಿಗೆ ಬರಲ್ಲ, ಯಾಕೆ ಬರಲ್ಲ, ಹೋಗ್ರಿ ಅಂತಂತ ಹೇಳ್ತಿದ್ದೆ. ಇವಾಗ ನೀನು ಬಂದಿದ್ಯಾ? ಅಮ್ಮನೇ ಕಳಿಸ್ತೆ ನಿನ್ನ ಹೋಗು ಅಂತಾನ. ಬಾ ನೇತ್ರ, ಯಾಕೆ ಅಲ್ಲೇ ನಿಂತ್ಕೊಂಡೆ? ಬಾ ಒಳಕ್ ಹೋಗೋಣ ಬಾ. ನಾನೇನು ಇಲ್ಲಿ ನಿಮ್ ಸಂಭ್ರಮ ನೋಡಕ್ ಬಂದಿಲ್ಲ ಕಣೆ. ಅಮ್ಮಯ್ಯ ಹೇಳ್ ಕಳ್ಸೈತಿ. ಅಣ್ಣ ನೀನು ಬರ್ಬೇಕಂತೆ ಮನೆ ಹತ್ರ. ಅಂತಕ್ ಬರ್ಬೇಕಂತ? ಯಾಕೆ ನೇತ್ರ? ಏನಕ್ಕೆ? ಏನಕ್ಕ ಯಾರಿಗ್ ಗೊತ್ತು? ಕರ್ದ್ ಬರೋಗು ಅಂತಂತು ನಾನು ಹೋಗಲ್ಲ ಅಂದೆ. ಇನ್ಯಾರಿದ್ದಾರೆ, ನೀನು ಹೋಗಿ ಕರ್ದ್ ಬರೋಗ ಹುಡುಗರು ಇಲ್ಲ ಅಂತಂತು. ಅದಕ್ಕೆ ಬಂದೆ ಅಷ್ಟೇನೆ. ನೀನ್ ಕರ್ದೋಗೋಣ ಅಂತಾನ. ನಾನೇನೇನು ಈ ಮದ್ವಿಗೆ ಬರ್ಬೇಕು, ಇಲ್ಲಿ ಅಲಂಕಾರ, ನಿಮ್ ಸಂಭ್ರಮ ನೋಡ್ಬೇಕು ಅಂತ ಏನು ಬಂದಿಲ್ಲ. ನೀನ್ ಕರಿದೈತ ಅಮ್ಮಯ್ಯ ಬರ್ಬೇಕಂತೆ ಜಲ್ದಿನ.
ಯಾಕೆ ನೇತ್ರ ಯಾಕೆ ಅಂತ ಹೇಳು. ಅಯ್ಯೋ ಇಲ್ಲಿನ್ನೂ ಎಷ್ಟೊಂದು ಕೆಲಸ ಐತೆ. ಪೆಂಡಲ್ ಹಾಕಬೇಕು, ಅಲ್ಲಿ ಚೇರ್ ಹಾಕಬೇಕು, ಎಲ್ಲ ಭಟ್ರಿಗೆಲ್ಲನ ಏಳು ಅಡುಗೆ ಮಾಡಿಸ್ಬೇಕು. ಈಗ ನಾನು ಆ ಮನೆ ಹತ್ರ ಬಂದರೆ ಇಲ್ಲಿ ಮುಂದೆ ನಿಂತ್ಕೊಂಡು ಕೆಲಸ ಮಾಡ್ಸೋರು ಬೇಡವಾ? ಅಪ್ಪ ಬೇರೆ ಎಲ್ಲ ಹೋಗೈತೆ. ಅದೆಲ್ಲ ಗೊತ್ತಿಲ್ಲ, ಅಮ್ಮ ಹೇಳ್ ಕಳ್ಸೈತೆ ಕರ್ದ್ ಬರೋಗಂತ ಬಂದಿದ್ದೀನಿ ಅಷ್ಟೇನೆ. ಬರಂಗಿದ್ರೆ ಬಾ, ಬಿಟ್ರೆ ಬಿಡು ಅಷ್ಟೇನೆ. ಅಮ್ಮ ಹೇಳ್ ಕಳ್ಸೈತೆ ಬರ್ಲೇಬೇಕಂತೆ. ಹೋಗೋಣ ಏನಕ್ಕೆ ಅಂತೇಳಿ ಕೇಳ್ಕೊಂಡು ಹೋಗಿ ಜಲ್ದಿ ಬಾ, ಹೋಗು. ನೇತ್ರ ಬಾ ನೇತ್ರ, ಹೆಂಗು ಮನೆ ಹತ್ರ ಬಂದಿದ್ಯಾ, ಬಾ ನೇತ್ರ ಒಳಕ್ಕೆ ತಿಂಡಿ ಮಾಡುವಂತೆ. ತಿಂಡಿ ಮಾಡಿದೀವಿ. ನೇತ್ರಕ್ಕ ಬಾರಕ್ಕ. ನಾನು ಒಂದ್ಸಲ ಹೇಳಿದ್ದು ಅರ್ಥ ಆಗಲ್ವಾ? ಅಣ್ಣ ಬಾರೋ ನೀನು, ನಾನು ಹೋಗ್ತೀನಿ. ಅಯ್ಯೋ ಹೋಗಿ ಬಿಟ್ಲಲ್ಲ ನೇತ್ರ. ಇಷ್ಟೊಂದು ಕರಿತಾ ಇದ್ರು ಮನೆ ಒಳಕಾದ್ರೂ ಬಂದು ಹೋಗ್ಬೇಕೋ ಬೇಡವೋ? ಇಲ್ಲಿವರೆಗೂ ಬಂದಿದ್ದಾಳೆ. ಎಷ್ಟು ಕೊಬ್ಬು ನೋಡು. ಅಯ್ಯೋ ಹೋಗ್ಲಿ ಬಿಡಪ್ಪ ರಾಜ, ಅವಳ ಹಂಗೇನೆ. ಇನ್ನೊಬ್ರು ಸಂತೋಷವಾಗಿದ್ರೆ ನೋಡಿ ಸಹಿಸ್ಕೆಮ್ಮಕ್ಕಾಗಲ್ಲ ನಿನ್ ತಂಗಿಗೆ. ಹೋಗ್ಲಿ ಬಿಡು, ನಿಮ್ಮ ಅಮ್ಮ ಅದೇನಕ ಕರ್ದೇವ್ರಂತೆ, ಹೋಗಿ ಕೇಳ್ಕೊಂಬರೋಗು ಜಲ್ದಿ ಹೋಗಿ. ಸರಿ ಅತ್ತೆ ಆಯ್ತು. ಕಮಲಾ ನಾನು ಹೋಗಿ ಮನೆ ಹತ್ರ ಹೋಗಿ ಏನಕ್ಕೆ ಅಂತ ಹೇಳಿ ಕೇಳ್ಕೊಂಬರ್ತೀನಿ. ನೀವೆಲ್ಲ ಈ ಚಪ್ರ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಇನ್ನೇನಾದ್ರೂ ಶಾಸ್ತ್ರ ಗೀಸ್ತ್ರ ಎಲ್ಲ ಇದ್ರೆ ಮಾಡಿಬಿಡ್ರಿ. ಆಮೇಲೆ ಗಂಡಿನ ಕಡೆಯವ್ರು ಬರ್ತಾರೆ, ಅಷ್ಟೊತ್ತಿಗೆ ಬರ್ತೀನಿ ನಾನು. ಅವ್ರು ಬಂದ ತಕ್ಷಣ ಎಲ್ಲನ ಅವ್ರಿಗೆಲ್ಲ ಬಿಡ್ದಿ ಮನೆ ಎಲ್ಲ ತೋರಿಸ್ಬೇಕು. ರೀ ನೀವೇನ್ ತಲೆ ಕೆಡಿಸ್ಕೋಬೇಡಿ, ಹೋಗಿ ಅದೇನು ಅಂತ ಹೇಳಿ ಕೇಳ್ಕೊಂಡು ಬೇಗ ಬನ್ನಿ. ಅಮ್ಮ ಕಮಲಾ ನಡೀರಿ ಒಳಗಡೆ ಹೋಗೋಣ ನಾವು. ಸರಿ ಆಯ್ತು ಮಲ್ಲಿ. ಕಾಂತ ನೀನು ನೋಡ್ಕೊತಾ ಇರು, ನಾನು ಬರ್ತೀನಿ ಈಗ ಹೋಗಿ. ಸರಿ ಅಣ್ಣ ಆಯಿತು, ಹೋಗ್ಬಾ, ನಾನೆಲ್ಲ ನೋಡ್ಕೊತೀನಿ. ಸರಿ ಅಕ್ಕ, ನಾನು ಅಲ್ಲಿ ಭಟ್ರು ಬಂದಿದ್ದಾರಾ ಇಲ್ವಾ ಅಂತೇಳಿ ನೋಡ್ತೀನಿ, ನೀವು ಒಳಗೆ ಹೋಗ್ರಿ. ಸರಿ ಆಯ್ತು ಕಣೋಕಂತ, ನೀನು ಹೋಗು, ನಿನ್ನ ಕೆಲಸ ನೀನು ನೋಡ್ಕೊ. ನಾವು ಒಳಗಡೆ ಹೋಗಿ ಒಂದು ಸ್ವಲ್ಪ ಕೂತ್ಕೊಂತೀವಿ. ಅಲ್ಲೆಲ್ಲ ಹೋಗಿ ಬಂದು ಸುಸ್ತಾಗೈತೆ ಅತ್ತೆಗೂ ಎಲ್ಲಾನ. ಬಂದ್ರೇನಮ್ಮ, ಪೂಜೆ ಎಲ್ಲ ಮುಗಿಸ್ಕೊಂಬಂದ್ರಿ ತಾನೆ? ಹ್ಞೂ ಅಜ್ಜಿ, ಎಲ್ಲ ಮುಗಿಸ್ಕೊಂಬಂದ್ವಿ. ಈ ಚಪ್ರ ಹಾಕಿದಾರಲ್ಲ ಅಣ್ಣ ಮನೆ ಹೊರಗಡೆ, ಅದಕ್ಕೆ ಪೂಜೆ ಮಾಡ್ಬೇಕಂತೆ. ಅದಕ್ಕೆ ಒಂದು ಸ್ವಲ್ಪ ಹೂವನು ಒಂದು 2 ಊದ್ಗಡ್ಡಿನೂ ಕೊಡು, ಪದ್ದುನೇ ಪೂಜೆ ಮಾಡ್ತಾಳೆ. ಅಯ್ಯೋ ಪದ್ದು ಅಲ್ಲಮ್ಮ ಮಾಡಬೇಕಾಗಿರೋದು, ನೀನು ಮದುವೆ ಹೆಣ್ಣು ಮಾಡಬೇಕು. ಎಲ್ಲ ಪೂಜೆಗಳ್ನು ನೀನೇ ನೀ ಮುಂದೆ ನಿಂತ್ಕೊಂಡು ಮಾಡಬೇಕು. ಅವಳೂ ಮಾಡಲಿ, ನೀನು ಮಾಡು. ಬಾ, ಕೊಡ್ತೀನಿ ಹೂವನು ಊದ್ಗಡ್ಡಿ ಎಲ್ಲ ತಗೊಂಡೋಗಿ ನೀವಿಬ್ರು ಪೂಜೆ ಮಾಡಿರಿ. ಸರಿ ಅಜ್ಜಿ ಆಯಿತು. ಕಮಲಾ ತಾಳಮ್ಮ, ಹೂವು ಮುಡಿಸ್ಬಿಟ್ಟು ಚಪ್ರಕ್ಕೆ ಊದ್ಗಡ್ಡಿ ಹಚ್ಚಿ ಕಾಯಿ ಹೊಡಕ್ಕಿ ಪೂಜೆ ಮಾಡು. ಸರಿ ಅಜ್ಜಿ ಆಯಿತು, ಕೊಡು. ನಡಿ ಪದ್ದು, ನಾವಿಬ್ರು ಪೂಜೆ ಮಾಡ್ಕೊಬರೋಣ ಚಪ್ರಕ್ಕೆ. ಎಲ್ಲಿ ಸಿದ್ದಪ್ಪನೇ ಬರ್ಲಿಲ್ವಲ್ಲ, ಎಲ್ಲಿ ಹೋದ? ಅಯ್ಯೋ ಅಜ್ಜಿ, ಅವರು ಎಲ್ಲ ಊರಾಗೆಲ್ಲ ಹೇಳಿ ಪಂಚಾಯತಿ ಮುಖ್ಯಸ್ಥರಿಗೂ ಅವ್ರಿಗೂ ಎಲ್ಲ ಹೇಳಕ್ಕೂ ಹೋಗ್ಯವ್ರೆ. ಆಮೇಲೆ ಭಟ್ರುಗಳಿಗೂ ಎಲ್ಲ ಹೇಳಿ ಕರ್ಕೊಂಬರೋಕ್ಕೆ, ಆಮೇಲೆ ಇನ್ನೂ ಏನೇನೋ ಕೆಲಸಗಳಿದ್ದಾವಲ್ಲ ಅವನ್ನೆಲ್ಲ ಮುಗಿಸಕ್ಕೆ ಅಂತೇಳಿ ಹೋಗ್ಯಾರ. ಹಂಗೇನೆ ಎಲ್ಲ ಹೇಳ್ಬೇಕಲ್ಲ ಅವ್ರಿಗೆ ಪರಿಚಯ ಇರೋರಿಗೆಲ್ಲನ, ಅವ್ರಿಗೆಲ್ಲರಿಗೂ ಹೇಳ್ ಬರ್ತೀನಿ ಅಂತ ಹೋಗವ್ರೆ. ಬರ್ತಾರೆ ಅನ್ಸುತ್ತೆ, ಇರ್ರಿ. ಗಂಡಿನ ಕಡೆಯವ್ರು ಯಾವಾಗ ಬರ್ತಾರೋ ಏನೋ, ಹೇಳ್ ಕಳ್ಸಿದ್ರಾ ಇಲ್ವೋ? ಮಾವ ಬಂದ್ರಾ? ಎಲ್ರಿಗೂ ಹೇಳ್ ಬಂದ್ರಾ? ನಮ್ಮ ಎಲ್ಲರಿಗೂ ಹೇಳಿ ಬಂದೆ, ಗಂಡಿನ ಕಡೆಯವ್ರಿಗೂ ಹೇಳಿ ಬಂದೆ. ಸಾಯಂಕಾಲ ಕತ್ಲಾಗೋಷ್ಟೊತ್ತಿಗೆ ಬಂದುಬಿಡ್ರಿ ಅಂತನ ಅವರು ಹೇಳಿ ಕಳಿಸಿದ್ದಾರೆ. ಇನ್ನೇನು ನಾಳೆ ನಾವೆಲ್ಲ ಹೊರಡ್ತಾ ಇದ್ದೀವಿ, ಬಂದುಬಿಡ್ತೀವಿ 4 ಗಂಟೆ ಹಂಗೆ. ಊರು ಬಿಟ್ಟರೆ ಇನ್ನೇನು 5:15 5 ಗಂಟೆ ಅಷ್ಟೊತ್ತಿಗೆ ಬಂದುಬಿಡ್ತಾರೆ ಇಲ್ಲಿಗೆ. ಅವ್ರಿಗೆಲ್ಲರಿಗೂ ಊಟದ ವ್ಯವಸ್ಥೆ ಎಲ್ಲ ಮಾಡಿಸ್ಬೇಕು. ರಾಜ ಎಲ್ಲ ಭಟ್ರನ್ನ ಕಳಿಸಿದ್ದೆ, ಅವರೆಲ್ಲನ ಬಂದ್ರಾ? ಹ್ಞೂ ಬಂದಿದ್ದಾರೆ ಅಂತ ಹೇಳ್ತಿದ್ರು ಮಾವ ಅವರು. ಹೌದಾ? ಎಲ್ಲಿ ರಾಜ ಎಲ್ಗೋದ? ಮಾವ ಅವರು ಅತ್ತೆ ಏನಕ್ಕ ಹೇಳ್ ಕಳ್ಸಿದ್ರು, ಅದಕ್ಕೆ ಹೋಗಿ ಯಾಕೆ ಅಂತ ಹೇಳಿ ಕೇಳ್ಕೊಂಬರ್ತೀನಿ ಅಂತಾನ ಆ ಮನೆ ಹತ್ರ ಹೋಗಿದ್ದಾರೆ. ಬರ್ತಾರೆ ಬಿಡಿ. ನಿಂಗಮ್ಮ ಮದುವೆ ಆಗೋವರೆಗೂ ಇಲ್ಲೇ ಇದ್ದು ಎಲ್ಲ ಕೆಲಸನೂ ಮುಂದೆ ನಿಂತ್ಕೊಂಡು ಮಾಡ್ಬೇಕಣ್ಣಮ್ಮ. ಏನು ಮಾಡ್ತೀಯ? ಇಲ್ಲಿ ದೇವಿಗೂ ಅಷ್ಟಾಗಿ ಜನಗಳು ಯಾರೂ ಗೊತ್ತಿಲ್ಲ, ಎಲ್ಲ ನೀನೇನೆ ಹೇಳಬೇಕು. ಆಯ್ತು ಸಾವುಕಾರ್ರೆ, ಇಲ್ಲೇ ಇರ್ತೀನಿ ಹೇಳ್ರಿ. ಎಲ್ಲ ಕೆಲಸನೂ ಆಗ್ತಾ ಇದ್ದಾವೆ, ಎಲ್ಲ ಪೂಜೆನೂ ಆಯ್ತು. ಚಪ್ರ ಪೂಜೆನೂ ಮಾಡ್ಕೊಂಬಂದ್ರು, ನಾಗಪ್ಪನೂ ಮಾಡ್ಕೊಂಬಂದ್ವಿ. ಇನ್ನೇನು ಏನಿಲ್ಲ, ಗಂಡಿನ ಕಡೆಯವ್ರು ಬಂದರೆ ಅವ್ರಿಗೆ ಒಂದು ಸ್ವಲ್ಪ ಶರ್ಬತ್ತು ಯಾತನ ಮಾಡಿಕೊಡ್ಬೇಕು. ಆಮೇಲೆ ಅವ್ರಿಗೆ ಊಟದ ವ್ಯವಸ್ಥೆ ನೋಡ್ಕೋಬೇಕು. ಆಮೇಲೆ ಅವ್ರಿಗೆ ಬಿಡ್ದಿ ಮನೆ ತೋರಿಸ್ಬೇಕು. ಬಿಡ್ದಿ ಮನೆ ಎಲ್ಲಿ ಮಾಡಿದ್ದೀರಾ? ಇಲ್ಲೇ ಇವ್ರದ್ದು ತಿಪ್ಪೇರ್ ಮನೆ ಹತ್ರ ಐತಲ್ಲ ಒಂದು, ಅಲ್ಲಿ ಯಾರೂ ಇಲ್ಲ. ಅದಕ್ಕೆ ಆ ಮನೆಗೇನೆ ಗಂಡಿನ ಕಡೆಯವ್ರಿಗೆ ಉಳ್ಕೊಳ್ಳೋಕ್ಕೆ ಇವತ್ತು ರಾತ್ರಿಗೆ ವ್ಯವಸ್ಥೆ ಮಾಡೋಣ. ಸರಿ ಮಾವ, ಅದೆಲ್ಲ ನಾವು ನೋಡ್ಕೊಂತೀವಿ ಬಿಡಿ, ನೀವೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡಿ. ನೀವು ಗಂಡಿನ ಕಡೆಯವ್ರಿಗೆ ಏನೇನು ಅಡುಗೆ ಮಾಡಿಸ್ಬೇಕು ಅದೆಲ್ಲ ಭಟ್ರು ಮಾಡ್ತಾ ಇದಾರೆ ಏನು ಅಂತೇಳಿ ಸರಿ ಒಂದ್ಸರಿ ವಿಚಾರಿಸೋಗಿ. ಸರಿ ಆಯಿತು. ನಿಮ್ಮ ಅತ್ತೆ ಹೇಳ್ಗೋದ್ಲು? ಊರಾಗೆ ಎಲ್ಲರಿಗೂ ಹೇಳಿ ಬರ್ತೀನಿ ಮದುವೆಗೆ ಅಂತ ಹೇಳಿ ಹೋಗಿದ್ದಾರೆ, ಬರ್ತಾರೀಗ. ಸರಿ ಸರಿ ಆಯಿತು, ಎಲ್ಲ ಬೇಗ ಬೇಗ ಕೆಲಸ ಆಗಲಿ. ಏನಾನ ದುಡ್ಡು ಗಿಡ್ಡು ಬೇಕು ಅಂದರೆ ನಾನು ಕೇಳ್ರಿ, ಕೊಡ್ತೀನಿ. ಸರಿ ಆಯಿತು ಮಾವ. ಓಕೆ ಸ್ನೇಹಿತರೆ, ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.